ಇವತ್ತು ನಾನು ಚಂದ್ರ ಲೇಔಟಲ್ಲಿರುವ ಕ್ರಿಯೇಟಿವ್ IAS ವಿಕಾಸ್ ಸರ್ ಒಂದು ಇನ್ಸ್ಟಿಟ್ಯೂಟ್ಗೆ ಭೇಟಿ ಮಾಡಿ ಈ ಒಂದು ಬುಕ್ಕು ಅಂದರೆ 4th ಎಡಿಷನ್ನು ಕ್ರಿಯೇಟಿವ್ ಪ್ರಚಲಿತ ಅಂತೇಳಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನೀವು ನಂಬರ್ ಆಫ್ ಬುಕ್ಸು ಮ್ಯಾಗ್ಝಿನ್ಸ್ ಓದೋದ್ರ ಜೊತೆಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕಂದ್ರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ಸಿಲೆಬಸ್ಸು ಎರಡರ ಜೊತೆಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಓದಿದ್ರು ಮಿನಿಮಮ್ 20ಇಂದ 30% ಕ್ವಶನ್ಸ್ ಏನಿರುತ್ತಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಎಲ್ಲಿಂದ ತೊಗೊಬೇಕು, ಯಾವ ರೀತಿ ಓದಬೇಕು ಅನ್ನೋದಕ್ಕೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಯಾಕೆಂದರೆ 100 ಮ್ಯಾಗ್ಝಿನ್ಸ್ ಇದೆ ಮತ್ತು ನ್ಯೂಸ್ ಪೇಪರು ಎಲ್ಲದನ್ನು ಕಂಬೈನ್ ಮಾಡಿ ಒಂದು ಎವ್ರಿ ಇಯರ್ ಒಂದೊಂದು ಬುಕ್ ಬರೀತಾರೆ. ಅಂದರೆ ಇದು 4th ಎಡಿಷನ್ನು ಕ್ರಿಯೇಟಿವ್ IAS ಇಂದ ಕ್ರಿಯೇಟಿವ್ ಪ್ರಚಲಿತ ಅಂತೇಳಿ ಇದು 4th ಎಡಿಷನ್ನು. ಅದರಲ್ಲೂ ತುಂಬ ವಿಶೇಷವಾಗಿ ಅಂತಂದರೆ ಒಂದು ಸಣ್ಣ ಟೆಸ್ಟ್ ಸೀರೀಸಿಂದ ಸ್ಟಾರ್ಟ್ ಮಾಡಿ ಇವತ್ತು UPSC ಇರ್ಬೋದು, KS, ಗ್ರೂಪ್ C ಎಕ್ಸಾಮ್ಸು, PSI, AC SAT ಎಕ್ಸಾಮ್ಸು, ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೋಚಿಂಗ್ ಕೊಡ್ತಾ ಇರೋಂಥ ವಿಕಾಸ್ ಸರ್ಗೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಯಾವುದೇ ಸ್ಟೂಡೆಂಟ್ಸ್ ಕಳಿಸ್ಕೊಟ್ರು ಒಂದು ಡಿಸ್ಕೌಂಟ್ ಪ್ರೈಸ್ ಇರ್ಬೋದು, ಒಂದು ಅಫೋರ್ಡಬಲ್ ಪ್ರೈಸ್ ಇದೆ. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಬುಕ್ ಇರ್ಬೋದು, ಟೆಸ್ಟ್ ಸೀರೀಸ್ ಎಲ್ಲದಕ್ಕೂ ಕ್ರಿಯೇಟಿವ್ IASಗೆ ಎಲ್ಲ ಸ್ಟೂಡೆಂಟ್ಸು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ, ಬೆಂಬಲಿಸಿ. ಇದ್ರ ಜೊತೆಲಿ ಏನಪ್ಪ ಅಂತಂದರೆ ನಿಮ್ಗೆ ಆಲ್ ಇನ್ ಒನ್ ಸೊಲ್ಯೂಷನ್ಸ್ ಅಂತಂದರೆ ಕರೆಂಟ್ ಅಫೇರ್ಸ್ಗೆ ಎಸ್ಪೆಷಲಿ ಒಂದು ವರ್ಷದ ಕಂಬೈನ್ ಆಗಿ ಒಂದು ಬುಕ್ ಇದೆ. ಯಾಕೆಂದರೆ ಪ್ರತಿ ತಿಂಗಳು ಒಂದು ಮ್ಯಾಗ್ಝಿನ್ ತೊಗೊಬೇಕಂತಂದರೆ 50, 60, 70 rupees ಪೇ ಮಾಡಬೇಕು. ಆದರೆ ಆಲ್ಮೋಸ್ಟ್ 150-200 rupeesಲ್ಲಿ ಸಿಗೋಂಥ ಒಂದು ಬುಕ್ ಇದು ಕ್ರಿಯೇಟಿವ್ ಪ್ರಚಲಿತ ಅಂತ ಹೇಳ್ಬಿಟ್ಟು. ಎಲ್ಲರೂ 1 year ಕರೆಂಟ್ ಅಫೇರ್ಸು ನೀವು ಮ್ಯಾಕ್ಸಿಮಮ್ ಏನು ಜಾಸ್ತಿ ಇಲ್ಲ, ಆಲ್ಮೋಸ್ಟ್ ಇದು ಒಂದು 260 pages ಇದೆ. 250 pages ಅಂದರೆ ಆಲ್ಮೋಸ್ಟ್ ನೀವು ಒಂದು ದಿನದಲ್ಲಿ ಒಂದು ಹಾಫ್ ಡೇ ಟೈಮ್ ಕೊಟ್ಟರು ನೀವು ಫುಲ್ ಎಂಟೈರ್ ಬುಕ್ನ ಕಂಪ್ಲೀಟ್ ಓದ್ಬೋದು. ಒಂದು ದಿನ ಒಂದು ಹಾಫ್ ಡೇ ಟೈಮ್ ಕೊಟ್ಟರು. ಯಾಕೆಂದರೆ 260 ಪೇಜ್ ಅಂತಂದರೆ ನೀವು ದಿನಪೂರ್ತಿ ಓದೋಂಥ ಅವಶ್ಯಕತೆ ಇಲ್ಲ. ಎಲ್ಲನೂ ಕಂಬೈನ್ ಮಾಡಿ ಒಂದು ಬುಕ್ ಅಂತೇಳಿ 1 year ಕರೆಂಟ್ ಅಫೇರ್ಸ್ ಇದೆ, ಒಂದೇ ಬುಕ್ ಇದೆ. ಎಲ್ಲರೂ ಈ ಬುಕ್ನ ತೊಗೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಸುಮಾರು ಏನಿಲ್ಲ ಅಂದರೂ ನೆಕ್ಸ್ಟ್ ಮಂತ್ ಕೋರ್ಟ್ ಹೇರಿಂಗಲ್ಲಿ ಏನು ನಾವು ಒಂದು ಇಂಪ್ಲೀಟಿಂಗ್ ಅಪ್ಲಿಕೇಶನ್ ಹಾಕ್ತೀವಿ. 56,000 ಪೋಸ್ಟ್ ಕರೀತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಒಂದು ಅಷ್ಟು ಪೋಸ್ಟಿಗೆ ಎಲ್ಲ ಒಂದು ಎಕ್ಸಾಮ್ಸ್ಗೂ ಯೂಸ್ ಆಗೋಂಥ ಒಂದು ಬುಕ್ಕು ಕರೆಂಟ್ ಅಫೇರ್ಸು ನೀವು ಯೂಸ್ ಮಾಡಿ. ಅದ್ರ ಜೊತೆಲಿ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಎಲ್ಲರೂ ಸಪೋರ್ಟ್ ಮಾಡಿ. ಯಾಕೆಂದರೆ ನಮ್ಮ ಹೋರಾಟಕ್ಕೆ ಪ್ರತಿಯೊಂದು ಹೋರಾಟಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಹೋರಾಟ ನಡೀಬೇಕಾದ್ರೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲೆಲ್ಲ ಸಾಕಷ್ಟು ಬಾರಿ ಬಂದು ಸ್ಟೂಡೆಂಟ್ಸ್ ಪರವಾಗಿ ಒಂದು ಕೆಲಸ ಮಾಡ್ತಾ ಇರೋ ವಿಕಾಸ್ ಸರ್ಗೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೂಡ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದ್ರ ಜೊತೆಲಿ ಈ ವರ್ಷ ಏನಪ್ಪ ಅಂತಂದರೆ ನಮ್ಮ ಅರ್ಪಣೆ ಯಾರಿಗೆ ಮಾಡಿದ್ದಾರೆ ಅಂದರೆ ಫ್ರಂಟ್ ಪೇಜಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಕ್ಸಾ ಸಂಘಟನೆಗೆ ಒಂದು ಪೇಜ್ ನೀಟಾಗಿ ಒಂದು ಆರ್ಟಿಕಲ್ ಬರೆದ್ಬಿಟ್ಟು ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಬರೆದಿರೋಂಥ ಒಂದು ಆರ್ಟಿಕಲ್ಲು. ಇದಕ್ಕಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿಕಾಸ್ ಸರ್ಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಅಕ್ಸಾ ಸಂಘಟನೆ ಯಾವಾಗೂ ನಿಮ್ಮ ಜೊತೆ ಇರುತ್ತೆ ಸರ್. ನಾನು ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ಒಂದು ಬುಕ್ ತೊಗೊಳೋದ್ರ ಮುಖಾಂತರ ಎಲ್ಲ ಬುಕ್ ಸ್ಟೋರಲ್ಲೂ ಸಿಗುತ್ತೆ. ಈ ಒಂದು ಬುಕ್ ತೊಗೊಂಡು ಎಲ್ಲರೂ ಅವರಿಗೆ ಕ್ರಿಯೇಟಿವ್ IAS ವಿಕಾಸ್ ಸರ್ಗೆ ಬೆಂಬಲಿಸಿ ಅಂತ ನಾನು ಎಲ್ಲರಿಗೂ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.